ಆತ್ಮೀಯ ವೀಕ್ಷಕ ಬಂಧುವಕ್ಕೆಲ್ಲವ ನಮಸ್ಕಾರ. ಇಂದು ಹೆಂಗ ಭಾರತದ ಮೊದಲ ಊರನ್ನ ನೋಡ್ಕೆಂಬಪ್ಪನ ಹಳ ಹೊರಟಿದ್ಯಾ, ಅದೇ ಮಾಣ ಹೇಳಿ. ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯ ಬದ್ರಿನಾಥದ ಹಕ್ರಿ ಬದ್ರಿನಾಥದಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ವಿಶೇಷವಾದ ಊರಿದ್ದು. ಮಾಣಪಾಸ್ ಹೇಳು ಕರೀತಾ ಈ ಊರಿಂಗೆ. ಈ ಊರು ದಾಟಿ ಮುಂದೆ ದುರ್ಗಮವಾದ ಹಿಮ ಪರ್ವತದಲ್ಲಿ ನಡ್ಕೊಂಡು ಹೋದರೆ ಚೀನಾ, ಟಿಬೆಟ್ ಇತ್ಯಾದಿ ಬೇರೆ ದೇಶಕ್ಕೆ ಹೋಗ್ಲಾಗ್ತು. ಇದು ಗಡಿ ಊರು. ವೇದವ್ಯಾಸರು ಅಷ್ಟಾದಶ ಪುರಾಣಗಳನ್ನು, ಮಹಾಭಾರತವನ್ನು ಬರೆದ್ದು ಇದೇ ಮಾಣ ಊರಲ್ಲಿ. ನಮ್ಮ ಪುರಾಣಗಳಲ್ಲಿ ಪ್ರಸಿದ್ಧರಾದ ಹಲವು ಋಷಿ ಮುನಿಗ ಈ ಊರಲ್ಲಿ ತಪಸ್ಸನ್ನು ಮಾಡಿ ಸಿದ್ಧಿ ಪಡೆದ ಹೇಳಿದ್ದು ಉಲ್ಲೇಖ ಇದ್ದು. ಇಂದಿಗೂ ಅನೇಕ ಸಾಧು ಸಂತರುಗಳು, ಯೋಗಿಗಳು ಇಲ್ಲಿ ತಪಸ್ಸು ಮಾಡುವುದನ್ನು ನಾವು ನೋಡ್ಲಕ್ಕು. ಇನ್ನೂ ವಿಶೇಷ ಅಂದರೆ ಕುಬೇರ ದೇವರ ಅಲಕಾಪುರಿ ಹೇಳುವುದು ಈ ಊರಿನ ಪ್ರಾಚೀನ ಹೆಸರು. ಅಲಕನಂದ ನದಿ ಈ ಊರಿನ ಮೂಲಕವೇ ಬತ್ತು. ಬದ್ರಿನಾಥದಲ್ಲೂ ಅದನ್ನು ನೋಡ್ಲಕ್ಕು. ಅದಕ್ಕೆ ಅಲಕಾಪುರಿ ಹೇಳಿ ಹೆಸರು. ಯಕ್ಷ ಹೇಳುವ ದೇವತೆಗಳ ಗುಂಪು ಏನಿದ್ದು ಪುರಾಣದಲ್ಲಿ, ಆ ಯಕ್ಷರ ಊರು ಇದಾಯಿತು ಹೇಳಿ ಇಲ್ಲಿಯ ಬದ್ರಿನಾಥದ ಬಸ್ ನಿಲ್ದಾಣದಿಂದ ಜೀಪ್ನಲ್ಲಿ ಈ ಊರಿಗೆ ಕರ್ಕೊಂಡು ಹೋಗುವ ವ್ಯವಸ್ಥೆ ಇದ್ದು 50 ರೂಪಾಯಿ ಒಬ್ಬರಿಗೆ ತಕತ್ತ. ಈ ಊರಿನ ಪ್ರವೇಶ ಮಾಡೋ ಜಾಗದಲ್ಲಿ ಮಹಾದ್ವಾರವೊಂದನ್ನು ನಿಲ್ಲಿಸಿದ್ದ ನೋಡಿ. ಶ್ರೀ ಸರಸ್ವತಿ ಜ್ಞಾನ ವಿಜ್ಞಾನ ಧಾಮ ಮಹರ್ಷಿ ಭಗವಾನ್ ವೇದವ್ಯಾಸ ಗುಫಾ, ಶ್ರೀ ಗಣೇಶ ಗುಫಾ ಹೇಳಿ ಬರಿದ. ಜಯ ಮಹಾವೀರ ಘಂಟಾಕರ್ಣ ಪ್ರವೇಶ ದ್ವಾರ ಹೇಳಿ ಇದಕ್ಕೆ ಹೆಸರು. ಇದೊಂದು ಸಣ್ಣ ಊರು, ಆದರೆ ಇದನ್ನು ದಾಟಿದ ತಕ್ಷಣ ಯಾವುದೋ ಒಂದು ಸ್ವರ್ಗ ಇತ್ಯಾದಿ ಬೇರೆ ಲೋಕಕ್ಕೆ ಹೋದಂಗೆ ಅನುಭೂತಿ ಆಗ್ತು. ಹಿಂದೆ ಕಾಣ್ತಾ ಇದ್ದಂತಹ ಎತ್ತರದ ಬೆಟ್ಟ ಗುಡ್ಡಗಳನ್ನು ನೋಡಿದ್ರೆ ಗೊತ್ತಾಗ್ತು. ಇದೊಂದು ಸಣ್ಣ ಊರು. ಸ್ಥಳೀಯ ನಿವಾಸಿಗ ಇಲ್ಲಿ ಇರ್ತಾ ವರ್ಷದ 6 ತಿಂಗಳು ಮಾತ್ರ ಅವು ಇಲ್ಲಿ ವಾಸ ಮಾಡ್ತಾ, ಇನ್ನು 6 ತಿಂಗಳು ಹಿಮ ಸುರಿಯುವಾಗ ಇಡೀ ಊರು ಹಿಮದಲ್ಲಿ ಮುಚ್ಚೋಗ್ತಡ. ಇಲ್ಲಿಂದ ಕೆಳಗಡೆ ಜೋಶಿ ಮಠ ಹೇಳಿ ಪ್ರಸಿದ್ಧ ಕ್ಷೇತ್ರ ಒಂದಿದ್ದು, ಅಲ್ಲಿ ಇವರ ಹಳ್ಳಿ ಇದ್ದಡ. ಅಲ್ಲಿ ಹೊರಟೋಗ್ತಾ ಆ ಟೈಮ್ನಲ್ಲಿ ಮತ್ತೆ ಹಿಮ ಕರಗಿದಾಗ ಮರಳಿ ಇಲ್ಲಿ ಬರ್ತಾವು. ಊರಿನ ಮಧ್ಯದಲ್ಲಿ ಒಂದು ದಾರಿ ಇದ್ದು, ಎರಡೂ ಬದಿಗೂ ಈ ನಮನಿ ಹಲವಾರು ಅಂಗಡಿಗಳಿದ್ದು ನೋಡಿ. ಎಲ್ಲ ಉಣ್ಣೆಯ ಶಾಲು, ಟೋಪಿ, ಸ್ವೆಟರು ಇಂಥದೆಲ್ಲ ನೇಯ್ದು ಕೈಯಿಂದ ನೇಯ್ದು ಕಾದು ಮಾರಾಟ ಮಾಡ್ತಾ ಎಲ್ಲ ಚಲೋ ವಸ್ತುಗಳು ಕೂಡ ಇಲ್ಲಿ ಸಿಕ್ತು. ಹಿಮಾಲಯದಲ್ಲಿ ಮಾತ್ರ ಸಿಗುವಂತಹ ಅಪರೂಪದ ಗಿಡಮೂಲಿಕೆಗಳನ್ನು ಇಲ್ಲಿ ಅಂಗಡಿಯಲ್ಲಿ ಮಾರ್ತಾ, ಜಡಿಬೂಟಿ ಹೇಳಿ ಅದಕ್ಕೆ ಹಿಂದಿಯಲ್ಲಿ ಕರೀತಾ. ಇದು ಇಲ್ಲಿ ವಿಶೇಷ. ಇಲ್ಲಿ ಬರಿದ ನೋಡಿ, ಭೀಂಪೂಲ್, ಸರಸ್ವತಿ ನದಿ, ವ್ಯಾಸ ಗುಫಾ, ಗಣೇಶ ಗುಫಾ ಹೇಳಿ ಬರಿದ. ನಾವೀಗ ಗಣೇಶನ ಗುಹೆ ಹತ್ರ ಬಂದಾತು. ಸಣ್ಣದಾದ ಒಂದು ದೇವಸ್ಥಾನ ಇದ್ದು, ಗಣೇಶನ ವಿಗ್ರಹ ಇದ್ದು, ಅಲ್ಲಿ ನಾವು ನೋಡ್ಕೊಂಡು ಹೋಗ್ಲಡಿಲ್ಲೆ. ಗಣೇಶನ ವ್ಯಾಸರ ಮಹಾಭಾರತವನ್ನ ಬರೆದವ ಲೇಖಕ ಹೇಳಿ ಐತಿಹ್ಯ. ಗಣೇಶ ಲಿಖಿತ ಪುಣ್ಯಕಥಾ ಮಹಾಭಾರತದ ಒಂದು ಪ್ರಸಿದ್ಧಿ. ಇಲ್ಲಿಂದ ಮುಂದೆ ವಸುಧಾರ ಹೇಳುವ ಪುಣ್ಯ ಜಲಪಾತ ಒಂದಿದ್ದು ತೀರ್ಥ. ಅಲ್ಲಿಂದ ಮುಂದೆ 25 ಕಿಲೋಮೀಟರ್ ಇಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋದರೆ ಪ್ರಸಿದ್ಧವಾದ ಸತೋಪಂಥ್ ಅಥವಾ ಸತ್ಯಪಥ ಹೇಳಿ ಪಾಂಡವರು ಸ್ವರ್ಗಕ್ಕೆ ಹೋದ ಜಾಗ, ಯುಧಿಷ್ಠಿರ ಹೋದಂತಹ ಸ್ಥಳ. ಅಲ್ಲಿಗೂ ಇದೇ ದಾರಿಯಿಂದಲೇ ಹೋಗುವುದು ಹೇಳಿ ಹೇಳ್ತಾ. ಒಟ್ಟಲ್ಲಿ ಇದೊಂದು ಪುಣ್ಯಕರವಾದ ವಿಶೇಷವಾದ ನೋಡುವಂತಹ ಊರು ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲೇ. ಮುಂದಿನ ಭಾಗದಲ್ಲಿ ಮುಂದುವರೆದಂತೆ ವ್ಯಾಸಗುಹೆ, ಸರಸ್ವತಿ ನದಿ, ಸ್ವರ್ಗಾರೋಹಣ ಪಥ ಇವುಗಳನ್ನೆಲ್ಲವ ನೋಡ್ತಾ ಹೋಗೋಣ.
ಉಂಟು ಸರ್.